ಮಹಿಳೆಯರು ಗ್ರಾಮ ಪಂಚಾಯಿತಿ ಸದಸ್ಯೆ ಹುದ್ದೆಯಿಂದ ಹಿಡಿದು ಪ್ರಧಾನಮಂತ್ರಿ ಸ್ಥಾನದವರೆಗೂ ಅಲಂಕರಿಸುವಂತೆ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಶಾಸಕ ಅನಿಲ್ ಚಿಕ್ಕಮಾದು ತಿಳಿಸಿದರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿದ ಜನನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಭಿವೃದ್ಧಿ ಸಹಕಾರ ಸಂಘ ಹಾಗೂ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಯುಕ್ತಾಶ್ರಯದಲ್ಲಿ ಕಾರ್ಮಿಕ ದಿನಾಚರಣೆ ಅಂಗವಾಗಿ ರೈತರಿಗೆ ಸಾಗುವಳಿ ಪತ್ರ ವಿತರಣೆ, ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಕಾರ್ಮಿಕರಿಗೆ ಸುರಕ್ಷಿತ ಕಿಟ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ನಂತರ ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಈಗಾಗಲೇ ರೈತರಿಗೆ ಮೊದಲನೇ ಬ್ಯಾಚ್ನಲ್ಲಿ 482, ಎರಡನೇ ಬ್ಯಾಚ್ನಲ್ಲಿ 516, ಈ ದಿನ 39 ಸಾಗುವಳಿ ವಿತರಣೆಯನ್ನು ರೈತರಿಗೆ ಮಾಡುತ್ತಿದ್ದು ಒಟ್ಟಾರೆ 1000 ರೈತರಿಗೆ ಸಾಗುವಳಿ ವಿತರಣೆಯನ್ನು ಮಾಡಿದ್ದೇವೆ. ಇದು ರೈತರಿಗೆ ಅಮೂಲ್ಯವಾದ ದಾಖಲೆಯಾಗಿದೆ ಎಂದು ತಿಳಿಸಿದರು. ಕಾರ್ಮಿಕ ನಿರೀಕ್ಷಣಾಧಿಕಾರಿ ಹರ್ಷಿತಾ ಪಿ ಮಾತನಾಡಿ, 2021-22ರಲ್ಲಿ ಕಾರ್ಮಿಕರಿಗೆ 2000 ಕಿಟ್ ವಿತರಣೆ ಮಾಡಿದ್ದು, 2023ರಲ್ಲಿ ಕಾರ್ಮಿಕ ಮಕ್ಕಳಿಗೆ ಸ್ಕೂಲ್ ಕಿಟ್ ವಿತರಣೆ, ಮಹಿಳೆಯರಿಗೆ ನ್ಯೂಟ್ರಿಷನ್ ಕಿಟ್ ವಿತರಣೆ, ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ಸುಮಾರು 3500 ಜನರಿಗೆ ಕಾರ್ಮಿಕ ಸುರಕ್ಷಿತ ಕಿಟ್ ವಿತರಣೆಯನ್ನು ಮಾಡುತ್ತಿದ್ದು, ಶಾಸಕರ ಸಮ್ಮುಖದಲ್ಲಿ 30 ಜನರಿಗೆ ಸಾಂಕೇತಿಕವಾಗಿ ವಿತರಣೆ ಮಾಡಲಾಗುತ್ತಿದೆ. ಉಳಿಕೆ ಕಿಟ್ಗಳನ್ನು ಹಂತ ಹಂತವಾಗಿ ವಿತರಣೆ ಮಾಡುತ್ತೇವೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗ್ತಿದೆ. ಕಾರ್ಮಿಕ ದಿನ ಬಗ್ಗೆ ಮಾತಾಡೋಣ ಅಂದ್ರೆ 19ನೇ ಶತಮಾನದಲ್ಲಿ ಎಲ್ರಿಗೂ ಇವತ್ತು ಕೂಡ ನಾನು ರಾಮಗೂಡಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ. 2000 ಎಕರೆ ಭೂಮಿಯನ್ನ ಅಪ್ಪಾಜಿಯವರು 91-92ರಲ್ಲಿ ಶಾಸಕರಾದಾಗ ಅಲ್ಲಿ ಕೊಟ್ಟಿದ್ದು ಇವತ್ತು ಕೂಡ ಹುಣಸೂರು ತಾಲೂಕಲ್ಲಿ ಜನ ನಡೆಸ್ತಾರೆ. ಬಹುಶಃ 1 ಎಕರೆಗೆ ಇವತ್ತು ರೇಟ್ ಏನಿರ್ಬೋದು, ಕೋಟೆ ತಾಲೂಕಲ್ಲಿ ಏನ್ ನಡೀತಾ ಇದ್ರು 1 ಎಕರೆ 1 ಎಕರೆಗೆ ಸಾಗುವಳಿ ಕೊಡ್ತೀವಿ. ಒಂದು ಊರು ಉದಾಹರಣೆಗೆ ಮಿನಿಮಮ್ ಅಂತಂದ್ರೆ 35 ಲಕ್ಷ 40 ಲಕ್ಷ ಇರ್ಬೋದಾ? ತಗೊಂಡು ಬಿಟ್ಬಿಡ್ರಿ. ಮಿನಿಮಮ್ ಹಳ್ಳಿ ಕಡೆ 40 ಲಕ್ಷ 1 ಎಕರೆ, 2 ಎಕರೆಗೆ 80, 3 ಎಕರೆಗೆ 4 ಎಕರೆಗೆ 1,60,00,000. ಹಾಗಂತ ಮಾರ್ಬೇಕು ಅಂತ ನಾವು ಇಲ್ಲಿ ಬರ್ತಿಲ್ಲ. 30 ವರ್ಷದಂಗ ಯಾರು ಮಾಡಂಗಿಲ್ಲ. ಸಾಗುವಳಿ ಕೊಟ್ಟಿದ ತಕ್ಷಣ 1-2 ಕೋಟಿ ಪ್ರಾಪರ್ಟಿನ ನಿಮ್ ಕೈಗೆ ಕೊಡ್ತಿರ್ತಕ್ಕಂಥದ್ದು. ಅಂತ ಬೆಲೆ ಬರ್ತಕ್ಕಂಥ ಭೂಮಿ ಅಂದ್ರೆ ನಿಮ್ಮ ತಾತನ ಕಾಲದಿಂದನೂ ನಿಮ್ಮ ತಂದೆ ಕಾಲದಿಂದ ಉಳ್ಕ ಗೊತ್ತಿರೋದಕ್ಕೆ ಈ ಭೂಮಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ತಾಲೂಕಿನ ಪ್ರಾಮಾಣಿಕವಾಗಿ ಸುಮಾರು 9,000 ಜನಕ್ಕೆ ನಾವು ಇದುವರೆಗೂ ಕೂಡ ಸಾಗುವಳಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಈ ತಾಲೂಕಲ್ಲಿ ಮಾಡಿದ್ದೀನಿ. ಸರ್ಗೂರಲ್ಲಿ ಕೂಡ 600 ಜನಕ್ಕಿಂತ ಹೆಚ್ಚಿನ ರೀತಿ ಬಡವರಿಗೆ ಭೂಮಿ ಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಅದರಿಂದ ಈ ತನಕ ನಾವು ಈ ತಾಲೂಕಿನಲ್ಲಿ ಸುಮ್ಮನೆ ಜನ ಕೂತಿರೋ ಓಟ್ ಹಾಕಲ್ಲ, ಕೆಲಸ ಮಾಡಿರೋದಕ್ಕೆ 2ನೇ ಬಾರಿ ತಾಲೂಕಲ್ಲಿ ಜನ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಅದರಿಂದ ಯಾರ್ಯಾರು ನಾನು ಮತ್ತೆ ಇಲಾಖೆಯವರು ಸೂಚನೆ ಕೊಡೋದು ಇಷ್ಟ. ನಾವು ಇವತ್ತು ಸಾಗುವಳಿ ಕೊಡ್ತೀವಿ. 45 ದಿನದೊಳಗಡೆ ಅವ್ರದ್ದು ಖಾತೆ ಆಗಿ RTC ಎಂಟ್ರಿ ಆಗ್ತಕ್ಕಂಥ ಜವಾಬ್ದಾರಿ ಇಲಾಖೆಯವರು. ಅಕಸ್ಮಾತ್ ಮತ್ತೆ ನಾವು ಸಾಗುವಳಿ ಕೊಟ್ಟ ಮೇಲೆ ಅವ್ರಿಗೆ ಅಲ್ಲಾಡ್ಸೋದಿರ್ಲಿ, ಅವ್ರಿಗೆ ಓಡಾಡ್ಸೋದಿರ್ಲಿ, ಅವ್ರಿಗೆ ಇಲ್ಲ ಇದಕ್ಕೆ ಬದಲಾವಣೆ ಮಾಡ್ಕೊಳ್ಳಿ ಅದಕ್ಕೆ ಬದಲಾವಣೆ ಮಾಡ್ಕೊಳ್ಳೋದು ಅಂದ್ರೆ ಯಾವ ಮೇಲೆ ನಾನು ಕಂಪ್ಲೇಂಟ್ ಬಂದ್ರೆ ಅವ್ರ ಮೇಲೆ ಕ್ರಮ ವಹಿಸೋಕೆ ನಾನು ತಾಸು ತಪ್ಪೆ ಮೇಲಧಿಕಾರಿಗಳಿಗೆ ಖಂಡಿತ ಬರುತ್ತೆ. ಸುಮ್ಮನೆ ರೈತರನ್ನ ಅಲ್ಲಾಡ್ಸೋದು 45 ದಿವಸ ಆದ್ರೂ ಇನ್ನೂ ಖಾತೆ ಆಗಲಿಲ್ಲ ಅಂತಂದ್ರೆ ಅದು ಇಲಾಖೆಯ ಜವಾಬ್ದಾರಿ ಆಗಿರ್ತದೆ. ತಹಸೀಲ್ದಾರ್ ಮತ್ತೆ ಅವ್ರಿಗೆ ಸೂಚನೆ ಕೊಡೋಕೆ ಇಷ್ಟಪಡ್ತೀನಿ. ಆ ರೀತಿ ಚೇಂಜಸ್ ಆಗ್ಬಾರ್ದು. 45 ಡೇಸ್ ಅಲ್ಲಿ ಅವ್ರು RTC ಎಂಟ್ರಿ ಆಗಿ ಮುಂದಿನ ದಿನಗಳಲ್ಲಿ ಅವ್ರು ಬೋರ್ವೆಲ್ ಕೊಡಿಸ್ಕೊಳ್ತಕ್ಕಂಥ ಅವಕಾಶಗಳು ನಮ್ಮ ಪ್ರಸಿದ್ಧ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ, ವೀರಶೈವ ಅಭಿವೃದ್ಧಿ ನಿಗಮದಿಂದ, ಉದ್ಯೋಗ ಅಭಿವೃದ್ಧಿ ನಿಗಮದಿಂದ ಎಲ್ಲಾ ಅಭಿವೃದ್ಧಿ ನಿಗಮದಲ್ಲಿ ಬೋರ್ ಹೊಡಿಸ್ಕೊಳ್ಳೋಕೆ ಅವಕಾಶಗಳಿದೆ. ಅಂತ ಸಮಯದಲ್ಲಿ 40 ತಾವುಗಳು ಅಷ್ಟೇ ಸುಮ್ಮನೆ ಸಾಗುವಳಿ ಕೊಟ್ಟಾಯ್ತು ನಾವು ಮನೇಲಿ ಇಟ್ಕೊಂಡು ಕೂತ್ಕೊಳ್ತೀವಿ ತಾವು ಕೂತ್ಕೊಂಡ್ಬಿಡಿ ಬಂದು ಅದನ್ನ ಖಾತೆ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ತಾವು ಮಾಡಿದ್ರೆ ಅದಕ್ಕೆ ಬೆಲೆ ಇರ್ತದೆ. RTC ಕೊಟ್ಟರೆ ಮಾತ್ರ ನಿಮ್ಗೆ ಬಿಜ್ಞಾನ ಬೀಜ ಕೊಡತಕ್ಕಂಥದ್ದು, ಹತ್ತಿ ಬೀಜ ಕೊಡ್ತಕ್ಕಂಥದ್ದು ಆಗ್ತದೆ. ಅದನ್ನು ದಯವಿಟ್ಟು ಇದನ್ನು ಉಪಯೋಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಇನ್ನೊಂದು 100 ಜನ ನಾವು ಕೊಡ್ಬೋದು ಅನ್ಸಿದೆ. ಇನ್ನೊಂದು ಸ್ವಲ್ಪ ಫಾರೆಸ್ಟ್ ಅಂತ ಬರ್ತೈತೆ, ಗೋಮಳ ಅಂತ ಕೂಡ ಬರ್ತಿದೆ. ನಾನು ಮಾನ್ಯ ಕಂದಾಯ ಸಚಿವರಿಗೆ 2 ಬಾರಿ 3 ಬಾರಿ ಎದ್ದು ನಾನು ಕೇಳಿ ಯಾರ್ಯಾರು ಉಳಿತಿದ್ದಾರೆ ಸರ್, ದೇವದರ್ಶವ್ರನ್ನ ಹೆಂಗ್ ನೆನೆಸ್ಕೊಂತಾರೆ ಅದೇ ರೀತಿ ನಿಮ್ಮನ್ನ ನೆನೆಸ್ಕೊಂತಾರೆ. ಗೋಮಳ ಅಂತ ಸಿಕ್ಕರು ಪರವಾಗಿಲ್ಲ, ದಯವಿಟ್ಟು ಯಾರ್ಯಾರು ಏನೇನು ಉಳಿತಾರೋ ಅವ್ರಿಗೆ ಅವಕಾಶ ಕೊಟ್ಬಿಡಿ ಸರ್. ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂತ ಕೂಡ ಹೇಳಿದ್ರು. ಅವರು ಕರೆದು ನನಗೆ ಮತ್ತೆ
ಹೇಳಿದ್ಮೇಲೆ ಚೇಂಬರ್ ಕರ್ಸ್ಬಿಟ್ಟು ನೋಡಪ್ಪ ನಾವು ಕೊಡ್ಬೋದು, ನಾನು ಕೊಡಕ್ ತಯಾರಿದ್ದೀನಿ. ಅದೇ ಸರ್ಕಾರ ಯೋಜನೆಗಳ ಬಂದಂತ ಸಂದರ್ಭದಲ್ಲಿ ಒಂದ್ ಕುಂಟೆನು ಆ ಯೋಜನೆಗಳಿಗೆ ನಾವು ಬಿಲ್ಡಿಂಗ್ ಕಟ್ಟಕ್ಕೆ ಜಾಗ ಇರಲ್ಲ, ಅದನ್ನ ಯೋಚನೆ ಮಾಡ್ತಾ ಇದೀವಿ. ಮತ್ತೆ ಜಾನುವಾರುಗಳು ಇದ್ದಂತ ಸಂದರ್ಭದಲ್ಲಿ ಗೋಮಾಳಗಳು ಇರಲ್ಲ, ಅದನ್ನ ನೀವು ಎಲ್ಲಿ ಬಿಡ್ತೀಯ ಅನ್ನೋ ಮಾತು ಕೂಡ ಮೊನ್ನೆ ಕಂದಾಯ ಸಚಿವರು ನನಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಒಂದು ಉದ್ದೇಶ ಯಾರ್ಯಾರ ಭೂಮಿ ಉಳಿತಿದ್ದೀರಿ 40 ವರ್ಷದಿಂದ ಅವ್ರಿಗೆ ಸಾಗುವಳಿ ಕೊಡಬೇಕು ಅನ್ನೋದನ್ನ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಕಾರ್ಮಿಕ ಇಲಾಖೆಯಿಂದಲೂ ಕೂಡ ನಮ್ಮ ಸಂತೋಷ್ ಲಾಡ್ ಸಾಹೇಬರು ಕೂಡ ಸಂದರ್ಭದಲ್ಲಿ ತಾಲೂಕಿನ ಪರವಾಗಿ ಅಭಿನಂದನೆಗಳು. ಮುಖ್ಯಮಂತ್ರಿಗಳು ಕೂಡ ಕೆಲಸಕ್ಕೆ ಇಷ್ಟಪಡ್ತೀನಿ. 9,000 ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ತಾಲೂಕಿನಲ್ಲಿ, ಇನ್ನೂ ಕೂಡ ರಿಜಿಸ್ಟ್ರೇಷನ್ಸ್ ಮಾಡಿಸ್ಬೇಕಾಗ್ತಾ ಇದೆ. ಇವತ್ತು ಕಾರ್ಮಿಕರ ಮಕ್ಕಳಿಗೆ ಬಹಳ ವಿಶೇಷವಾಗಿ ನಮ್ಮ ತಾಲೂಕಿಗೆ ಇದು ಹಾಸ್ಟೆಲ್ಸ್ ಮತ್ತೆ ಶಾಲೆ 35 ಕೋಟಿ ವೆಚ್ಚದಲ್ಲಿ ಕಳೆದ ಬಜೆಟ್ ನಲ್ಲಿ ಮಾನ್ಯ ಸಚಿವರು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಉದಾಹರಣೆಗೆ 10 ಎಕರೆ ಜಾಗವನ್ನ ಹಂಪಾಪುರದಲ್ಲಿ ಗುರುತು ಮಾಡಕ್ಕೆ ನಾವು ಸೂಚನೆ ಕೊಟ್ಟಿದ್ವಿ. ಸರ್ಗೂರು ತಾಲೂಕಲ್ಲಿ ಕೂಡ ಆಲ್ರೆಡಿ ನಾವು ಕೂಡ ಸೂಚನೆ ಕೊಟ್ಟಿದ್ದೀವಿ. ಆಲ್ರೆಡಿ ಹಿಂದೆ ದುರ್ವಾಣ ಸಾಹೇಬರು ತಂದೆ ಸಂದರ್ಭದಲ್ಲಿ ಆದರ್ಶ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಮೊರಾರ್ಜಿ ದೇಸಾಯಿ ಇವೆಲ್ಲ ಶಾಲೆಗಳನ್ನು ಕೂಡ ಇವತ್ತು ಆಶಿಸ್ಕೊಂಡು ತಂದಿದ್ದಾರೆ. ನಾವು ಕೂಡ ಅಂಬೇಡ್ಕರ್ ವಸತಿ ಶಾಲೆ ಬಿದ್ರಳ್ಳಿಯಲ್ಲಿ ನಡೀತಾ ಇದೆ. ಹಂಪಾಪುರದಲ್ಲಿ ಕೂಡ ಮತ್ತೆ ಸ್ಯಾಂಕ್ಷನ್ ನಾವು ಇಂಜಿನಿಯರ್ಗಳಿಗೆ ಮಾಡಿಸಿದ್ವಿ. ಸ್ಯಾಂಕ್ಷನ್ ಕೂಡ ಅದನ್ನು ಕೂಡ ಟೋಟಲ್ ಆಗಿ 7 ಹಾಸ್ಟೆಲ್ ವಸತಿ ಶಾಲೆಗಳು ಒಂದು ಭಾಗದಲ್ಲಿ ಕೋಟೆ ತಾಲೂಕಿನಲ್ಲಿ ಬಹುಶಃ ಮೊನ್ನೆ ರಿಸಲ್ಟ್ ನೋಡಿರ್ಬೇಕು ನೀವೆಲ್ಲ. 9ನೇ ಪ್ಲೇಸ್ ಸಿಗೋದು ಈ ತಾಲೂಕಿನಲ್ಲಿ ಫಸ್ಟ್ ಸ್ಥಾನ ಮೈಸೂರು ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಇದೆ, ಮೊದಲನೇ ಬಾರಿಗೆ ಬಂದಿರ್ತಕ್ಕಂಥದ್ದು. ಎಜುಕೇಶನ್ ಅಲ್ಲಿ ನಮ್ಮ PU ಇಲಾಖೆ ಟೀಚರ್ಸ್ ಅವರು ಬಹಳ ಹಾರ್ಡ್ ವರ್ಕ್ ಮಾಡಿ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸನ ಕೊಡಿಸಿ ಒಂದು ಫಸ್ಟ್ ಬಂದಿದ್ದಾರೆ. ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ 6ನೇ ತಾರೀಕು ಮುಂದಿನ ಶುಕ್ರವಾರ ಅಲ್ಲಿ ಕಾರ್ಯಕ್ರಮವನ್ನ 600 ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ಎಲ್ಲಾ ಕಡೆ ಕೂಡ ರಸ್ತೆಗಳು ಇತ್ತೀಚಿನ ದಿನಗಳಲ್ಲಿ 70% ಅಷ್ಟು ನಾವು ರಸ್ತೆ ಮುಗಿಸಿದ್ದೀವಿ. ಬಹುಶಃ ಬೇಗೂರು ಒಂದು ರಸ್ತೆ ಮಾತ್ರ ಬಾಕಿ ಉಳ್ಕೊಂಡೈತೆ, ಅದನ್ನು ಕೂಡ ಸೇರಿಸಿದ್ದೀವಿ. ಅದಕ್ಕೆ ಸಂಪರ್ಕ ರಸ್ತೆ 45 ವರ್ಷದಲ್ಲಿ ಇದರ ಸಂಪರ್ಕ ರಸ್ತೆಗಳನ್ನ ಸೇರಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವು ಕೆಲಸವನ್ನ ನಾವು ಮಾಡಿದ್ದೀವಿ. ಬಹುಶಃ ನನ್ನ ಆಸೆನೂ ಕೂಡ ಇರ್ತಕ್ಕಂಥದ್ದು ಇನ್ನೇನು ಕೂಡ ನಾನು ಹೇಳಿದೆ, ಒಂದು ಗಾರ್ಮೆಂಟ್ಸ್ ತರಬೇಕು ಅನ್ನೋದು ಕೂಡ ನಾನು ಬಹಳ ಪ್ರಯತ್ನವನ್ನು ಪಡ್ತೀನಿ. ಆದ್ರೆ ಕೆಲವೊಂದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲಿ ರೈತರು ಲ್ಯಾಂಡ್ಗಳನ್ನ ಕೊಡಬೇಕು, ಅಕ್ವಿಷನ್ ಆಗ್ಬೇಕು. ಅಕ್ವಿಷನ್ ಆದ ನಂತರ ಇಲ್ಲಿ ಇಂಡಸ್ಟ್ರೀಸ್ ಬರ್ತಕ್ಕಂಥದ್ದು. ಈಗ ರೈತರು ಯಾರು ಕೂಡ ಜಮೀನು ಕೊಡೋಕೆ ಮುಂದೆ ಬರಲ್ಲ. ನಾವು ಕೇಳಿದೀವಿ ಮಿನಿಮಮ್ 100 ಎಕರೆನವರು ನಾವು ರೈತರು ಯಾರು ಕೊಟ್ರೆ ಅದನ್ನ ಪರ್ಚೇಸ್ ಮಾಡಿ ಕೇಳಿದೆ ಅಕ್ವಿಷನ್ ಆಗಿ ನಂತರ ಇಂಪ್ಲಿಮೆಂಟ್ ಆಗ್ತಕ್ಕಂಥದ್ದು. ನಾನು ತಹಸೀಲ್ದಾರ್ ಕೂಡ ನಾವು ಹಲವಾರು ಚರ್ಚೆ ಮಾಡಿದ್ವಿ. ನಂತರ ಲ್ಯಾಂಡ್ ಏನಾದ್ರು ಇದ್ರೆ ಸರ್ಕಾರದಲ್ಲಿ 100 ಎಕರೆ 200 ಎಕರೆ ನೋಡಿ ಅಂತ ಕೂಡ ಹಲವಾರು ಚರ್ಚೆ ನಾವು ಮಾಡಿದ್ದೀವಿ. ಆ ರೀತಿ ಬಂದ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಉದ್ಯೋಗ ಕೊಡಿಸ್ತಕ್ಕಂಥ ಅವಕಾಶ ನಮ್ಗೆ ಸಿಗ್ತದೆ ಅನ್ನೋದು ಕೂಡ ನಮ್ಮೆಲ್ಲರ ಒಂದು ಆಸೆ. ಅದೊಂದು ಬಹಳ ನಮ್ಮ 2015ನೇ ಶಾಸಕಾಂಗದಲ್ಲಿ ಕೂಡ ಬಹಳ ಕನಸ ನಾನು ಕೂಡ ಕಾಣ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ನೆನ್ಸಾಗ್ತದೆ ಅಂತ ಕೂಡ ನಾನು ಅನ್ಕೋತೀನಿ. ಅದರಿಂದ ಯಾರೇ ಒಂದು ಶಾಸಕರಾಗಿ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇರಬೇಕು, ತಾಯಿಗೆ ಇರ್ತಕ್ಕಂಥ ಒಂದು ಪ್ರೀತಿಸ್ತಕ್ಕಂಥ ಮನುಷ್ಯತ್ವ ಇರಬೇಕು ಅನ್ನೋದು ಕೂಡ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರೂ ಕೂಡ ನಾವು ಒಂದೊಂದು ಕಾರ್ಯಕ್ರಮದಲ್ಲೂ ಸಹ ಎಲ್ಲ ಸುಮಾರು ಜನ ಹೇಳ್ತಾರೆ ಸಾಗುವಳಿ ಪತ್ರವನ್ನ ಇದು ಮಾಡ್ಬೇಕಾದ್ರೆ ಭ್ರಷ್ಟಾಚಾರ ಇದೆ, ಮತ್ತೆ ತಾಲೂಕು ಆಡಳಿತದಿಂದ ಇದೆ ಅಂತ ಅನ್ನುವಂತಹ ಕೆಲವೊಂದು ವಿವಿಧ ರೀತಿಯ ಮಾತುಗಳನ್ನ ಕೇಳ್ಪಡ್ತಾರೆ. ಆದ್ರೆ ನಾವು ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಸಹ 100ರಷ್ಟು ಸತ್ಯ. ನಾವು ನಿಜವಾಗ್ಲೂ ಸಹ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಹೋಗದೆ ಖಂಡಿತವಾಗ್ಲೂ ತಾಲೂಕು ಆಡಳಿತ ಸಾಹೇಬರ ಒಂದು ಆದೇಶದಂತೆ ಯಾವ ರೈತರು ತಮ್ಮ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅವರಿಗೆ ಮುಕ್ತವಾಗಿ ಮತ್ತು ಫ್ರೀಯಾಗಿ ಅವರಿಗೆ ಸಾಗುವಳಿ ಚೀಟಿಯನ್ನು ಸಹ ನಾವು ಕೊಟ್ಟಿದ್ದೇವೆ. ನಾನು ನಿಮ್ಗೆ ಹೇಳಿದೆ ಈಗಾಗಲೇ ಕಳೆದ ಅಕ್ಟೋಬರ್ ತಿಂಗಳಲ್ಲಿ 108 ಸಾಗುವಳಿಗಳನ್ನ ನಾವು ಕೊಟ್ಟಿದ್ದೀವಿ ಅಂತ. ಆ ಸಂದರ್ಭದಲ್ಲಿ ಸಾಹೇಬ್ ಹೇಳಿದ್ರು ನಾವು ಸಾಗುವಳಿ ಕೊಡಬೇಕಾದ್ರೆ ನಾವು ಅವರಿಗೆ ಒಂದು ಸ್ವೀಟ್ ಬಾಕ್ಸ್ ಸಹ ಕೊಡೋಣ ಅಂತ ಅರ್ಥ. ಅಂದ್ರೆ ಸಾಹೇಬರು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಅವರು ರೈತರ ಬಗ್ಗೆ ಬಡವರ ಬಗ್ಗೆ ಕಾಳಜಿ ಇದೆ ಅಂತಂದ್ರೆ ಸ್ವೀಟ್ ಎಷ್ಟು ಸಿಹಿಯಾಗಿರುತ್ತದೋ ಅದೇ ರೀತಿಯ ರೈತನಿಗೆ ಮತ್ತೆ ಬಡವನಿಗೆ ಸಿಹಿಯಾಗಿ ಒಂದು ಖುಷಿಯಾಗಿ ಜೀವನ ಪರ್ಯಂತ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಜೀವನ ಮಾಡಿ ಅಂತಕ್ಕಂಥದ್ದು ಅವರ ಒಂದು ಇದು ಭಾಗ. ಸೊ ಹಾಗಾಗಿ ನಾವೆಂದಿಗೂ ಸಹ ಅವ್ರನ್ನ ನಾವು ನೆನೆಸ್ಕೋಬೇಕು. ಗೊತ್ತಿರಂಗೆ ಈಗೆಲ್ಲರೂ ಮಾಡ್ತಾ ಇರೋದು ಕೇವಲ 8 ಗಂಟೆಗಳ ಕಾಲ. ಎಷ್ಟೋ ಹೋರಾಟಗಳು ನಡೆದು ಇವಾಗ 8 ಗಂಟೆಗೆ ಸೀಮಿತ ಆಗಿದೆ. ಎಲ್ಲರಿಗೂ ಎಲ್ಲ ಕಾರ್ಮಿಕರಿಗೂ ಸಮಾನತೆ ಮತ್ತೆ ಎಲ್ಲರಿಗೂ ಸುರಕ್ಷತೆಯಿಂದ ವಾತಾವರಣ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡ್ತಿದ್ದು
ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅಂತ ಹಲವಾರು ಸೌಲಭ್ಯಗಳಿದೆ. ಮದುವೆ ಧನ ಸಹಾಯ ಎಷ್ಟೋ ಜನರಿಗೆ ಗೊತ್ತಿರುತ್ತೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮದುವೆ ಧನ ಸಹಾಯ 60,000 ಬರುತ್ತೆ. ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸೌಲಭ್ಯ ಇದೆ. ಮರಣ ಧನ ಸಹಾಯ, ಅಂತ್ಯ ಸಂಸ್ಕಾರ ವೆಚ್ಚ ಅಂತ ಯಾವುದೇ ಕಾರ್ಮಿಕರು ಕೆಲಸ ಮಾಡೋ ಸ್ಥಳದಲ್ಲಿ ಮರಣ ಹೊಂದಿದ್ರೆ ಅವರಿಗೆ ಮರಣ ಸಂಸ್ಕಾರ ಅಂತ್ಯ ವೆಚ್ಚ ಎಲ್ಲ ಕೊಡ್ತೀವಿ ನಮ್ಮ ಇಲಾಖೆಯಿಂದ. ಅಪಘಾತ ಪರಿಹಾರ, ಅಲ್ಲೇನಾದ್ರು ಅಪಘಾತ ಆದರೆ ಅವರಿಗೆ ಹಾಸ್ಪಿಟಲ್ ಸೇರಿದ್ರೆ ಅವ್ರಿಗೆ ಅಲ್ಲಿ ಕ್ಲೈಮ್ ಎಷ್ಟು ದುಡ್ಡು ಖರ್ಚಾಗಿರುತ್ತೋ ಅದನ್ನ ಕ್ಲೈಮ್ ಮಾಡಿಕೊಡ್ತೀವಿ. ಈ ತರ ಹಲವಾರು ಅಸಂಘಟಿತ ಕಾರ್ಮಿಕರಿದ್ದಾರೆ. ಹೊಲಿಗೆ ಕೆಲಸ, ಸ್ವಿಮ್ಮಿಂಗ್ ಮಾಡೋ ಟೈಲರ್ಸ್ ಇದ್ದಾರೆ, ಮೆಕ್ಯಾನಿಕ್ಸ್ ಇದ್ದಾರೆ, ಡ್ರೈವರ್ಸ್ ಇದ್ದಾರೆ. ಇವರಿಗೆಲ್ಲರಿಗೂ ಇವಾಗ ಹೊಸದಾಗಿ ಮಂಡಳಿ ರಚನೆ ಆಗಿದ್ದು ಅವರಿಗೂ ಅಪಘಾತ ಪರಿಹಾರ ಅಂತ ಸಿಗುತ್ತೆ 10,000. ಮತ್ತೆ ಅಪಘಾತ ಪರಿಹಾರ 1 ಲಕ್ಷದವರೆಗೆ, ಅಂತ್ಯ ಸಂಸ್ಕಾರ ವೆಚ್ಚ 10,000 ಸಿಗುತ್ತೆ. ಹೀಗೆ ಹಲವಾರು ಸೌಲಭ್ಯಗಳಿದ್ದು ನಮ್ಮ ಇಲಾಖೆಗೆ ಬಂದು ನೋಂದಣಿ ಆದ್ರೆ ಈ ಇಷ್ಟೆಲ್ಲ ಸೌಲಭ್ಯ